ವಿಶ್ವಗುರು ಶ್ರೀ ಬಸವೇಶ್ವರರು 12ನೇ ಶತಮಾನದಲ್ಲಿ ಮಹಿಳೆಯರ ಸಮಾನತೆ, ಶೋಷಣೆ, ಮೂಢನಂಬಿಕೆ ವಿರುದ್ಧ ಕ್ರಾಂತಿಕಾರಿ ಹೋರಾಟವನ್ನ ಮಾಡಿದವರು. ಬಸವಣ್ಣನವರ ಆದರ್ಶ ಪ್ರಸ್ತುತ ಅಳವಡಿಸಿಕೊಳ್ಳಬೇಕು ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರು ತಮ್ಮ ಗೃಹ ಕಚೇರಿಯಲ್ಲಿ ಬಸವೇಶ್ವರ ಜಯಂತಿ ಆಚರಣೆ ಮಾಡಿ ತಮ್ಮ ಅಭಿಮತ ವ್ಯಕ್ತಪಡಿಸಿದರು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಸವೇಶ್ವರರ ಪರಿಕಲ್ಪನೆಯ ಕೆಲಸ ಮಾಡುತ್ತಿದ್ದಾರೆ. ಲಂಡನ್ನಲ್ಲಿ ಶ್ರೀ ಬಸವೇಶ್ವರರ ಪ್ರತಿಮೆ ಅನಾವರಣಗೊಂಡಿದೆ. ಇನ್ನು ದೇಶದಲ್ಲಿ ಮಹಿಳಾ ಸಮಾನತೆ ಮಸೂದೆ ಅಂಗೀಕಾರಕ್ಕೆ ಪ್ರಧಾನಮಂತ್ರಿಗಳು ಚಾಲನೆ ನೀಡಿದರು. ಇದನ್ನ ವಿರೋಧ ಪಕ್ಷದವರು ವಿಫಲಗೊಳಿಸಿದರು. ಇನ್ನು ಸ್ಥಳೀಯವಾಗಿ ತಿಪಟೂರು ತಾಲೂಕಿನಲ್ಲಿ ನೀರಿನ ಹಾಹಾಕಾರ ಉಂಟಾಗಿದ್ದು ಬೋರ್ವೆಲ್ಗಳನ್ನು ಕೊರೆಸಿದ್ದೇವೆ ಎನ್ನುತ್ತಿದ್ದಾರೆ. ಕುಡಿಯುವ ನೀರಿನ ಬರ ಹೆಚ್ಚಾಗುತ್ತಿದೆ. ಶಾಸಕರು ನಗರಕ್ಕೆ ಸಮರ್ಪಕ ನೀರು ಕೊಡುವ ಬಗ್ಗೆ ಗಮನ ಹರಿಸಬೇಕಿದೆ. ಕೇವಲ 3 ತಿಂಗಳು ಮಾತ್ರ ಹೇಮಾವತಿ ನೀರು ನಗರಕ್ಕೆ ಸರಬರಾಜು ಆಗಿದೆ. ಕಿಬ್ಬನಹಳ್ಳಿ ಹೋಬಳಿ ಗಣಿ ಬಾಧಿತ ಪ್ರದೇಶದಲ್ಲಿ ಉತ್ತಮ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದರೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಗುಬ್ಬಿ ತಾಲೂಕುಗಳಿಗೆ ಅನುಕೂಲವಾಗುತ್ತದೆ. ಜಿಲ್ಲಾಡಳಿತ ಇತ್ತ ಗಮನ ಹರಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಮತಿಘಟ್ಟ ಶಿವಸ್ವಾಮಿ, ಜೆಡಿಎಸ್ ಅಧ್ಯಕ್ಷ ರಾಜು ಗೊರಗುಂಡನಹಳ್ಳಿ, ಸುದರ್ಶನ್ ಆಲಗಲ್ಲಿ, ಚೆನ್ನೇಗೌಡ, ನೇತ್ರಾನಂದ, ನಟರಾಜ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅವರು ವಿರೋಧ ಪಕ್ಷಗಳಿಗೆ ಇವತ್ತು ಅದು ರುಚಿ ಮುಂದಿನ ದಿವಸ ಗೊತ್ತಾಗುತ್ತೆ. ಸೊ ನಮ್ಮ ತಿಪ್ಟೂರು ಭಾಗಕ್ಕೆ ಇವತ್ತು ನೀರಿನ ಜನತೆ ಇವತ್ತು ನೀರಿಲ್ಲದೆ ಹಾಹಾಕಾರ ಆಗಿದೆ. ಸೊ ಇವತ್ತು ಹೇಳಿದ್ರು ಮೊನ್ನೆ, ನಾನು ಲಾಸ್ಟ್ ಟೈಮ್ ಹೋರಾಟ ಮಾಡ್ತೀನಿ, ಈಗಾಗಲೇ ನೀರಿಲ್ದಲೇ ವ್ಯಥೆ ಪಡ್ತಾ ಇದ್ದೇವೆ, ಕೆಲವಾರು ಭಾಗದಲ್ಲಿ ನೀರೇ ಇಲ್ಲ. ಹೇಮಾವತಿ ಬಿಡಿ, ಹೇಮಾವತಿನ ಅವತ್ತಿನೂ ಹೋರಾಟ ಮಾಡಿದ್ದು, ಹೇಮಾವತಿ ನೀರು ಕೊಡೋಕ್ಕಾಗೋದೇ ಇಲ್ಲ, ಕೊಟ್ಟೂ ಇಲ್ಲ ಅಂತ ಅವತ್ತಿಂದಲೂ ಹಂಗೆ ಮಾಡಿದ್ದಾರೆ. ಬೋರ್ವೆಲ್ ಮುಖಾಂತರನೇ ಕೊಡ್ತಾ ಇದ್ದಾರೆ. ಸೊ ಇವತ್ತು ಬೋರ್ವೆಲ್ಲು 61 ಬೋರ್ವೆಲ್ ಕೊರ್ಸಿದ್ದೀನಿ ಅಂತ ಹೇಳ್ತಾರೆ. ಪಾಪ ಇನ್ನೂ ಜನಗಳಿಗೆ ಯಾರಿಗೂ ನೀರು 3 ದಿವಸಕ್ಕೆ ಈಗಾಗಲೇ ವಾರಕ್ಕೊಂದು ದಿವಸ ಕೊಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ನಮ್ಮ IMD ಪ್ರಕಾರ ಇವತ್ತು ಮಾನ್ಸೂನ್ ಸ್ವಲ್ಪ ಸ್ಲೋ ಆಗ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಶಾಸಕರು ಈಗಲಾರ ಎಚ್ಚೆತ್ಕೊಳ್ಳಿ. ನೀವು 2-3 ವರ್ಷದಿಂದ ಅಧಿಕಾರಕ್ಕೆ ಬಂದು ಇದೇ ಮಾತು ಹೇಳ್ತಾ ಇದ್ದೀರಾ, ನೀರು ಕೊಡ್ತಾ ಇದ್ದೀನಿ ಎಲ್ರಿಗೂ ಸಮರ್ಪಕವಾಗಿ ಅಂತ. ಇವತ್ತೆಲ್ಲ ನೀವು ಈಚೂರು ಕೆರೆ ನಿಮ್ಮ ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಶಾಸಕರದ್ದು ಯಾವ ಧೋರಣೆ ಅಂತ. ಯಾಕೆಂದ್ರೆ ಈಚೂರು ಕೆರೆ ಅವತ್ತು ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಕೊಂಡು ಇಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದು ಆ ನೀರಿನ ವ್ಯವಸ್ಥೆನ ಇವತ್ತು ಕಲುಷಿತ ಆಗಿರೋ ನೀರನ್ನ ಬೇರ್ಪಡಿಸೋಕ್ಕಾಗಲಿಲ್ಲ. ಆ ಕೆರೆನ ಸಮರ್ಪಕವಾಗಿ ಆ UGD ಏನೆಲ್ಲ ಗಲೀಜಾಗಿತ್ತು ಅದನ್ನು ತೆಗಿಯೋಕ್ಕಾಗಲಿಲ್ಲ. ಒಂದು ಇವತ್ತು ನೀವು UGDಗೆ ಹೋಗ ಅಂತ STP ಘಟ್ಟಕ್ಕೆ ಹೋಗ UGD ನೀರನ್ನ ಸಮರ್ಪಕವಾಗಿ ಹೋಗೋದಕ್ಕೆ ಬಿಡದಲೇ ಅದನ್ನೆಲ್ಲ ಮಿಕ್ಸ್ ಮಾಡಿರಿ. ಇವತ್ತು ನಾವೆಲ್ಲೋ ಕೃತಕವಾಗಿ ನಾನು ಏನೋ ನೀರು ತರ್ತೀನಿ ಅಂತೇಳಿ ಡೈರೆಕ್ಟ್ ಚಾನಲಲ್ಲಿ ಟಿಪ್ಟೂರಿಗೆ ಹೇಮಾವತಿ ಕೆರೆ ಒಂದು 3 ತಿಂಗಳು ಕೊಟ್ರಿ. ಇದೆಲ್ಲ ಏನಂತ ನಮಗೆ ಒಂದು ಮನವರಿಕೆ ಆಗುತ್ತೆ ಅಂದ್ರೆ ಬಹುಶಃ ಬೇರೆ ಯಾವುದೋ ಒಂದು ಉದ್ದೇಶಕ್ಕೆ ಕೃತಕವಾಗಿ ಇದನ್ನೆಲ್ಲ ಮಾಡ್ಬಿಟ್ರ ಅಂತ ಅನ್ಸುತ್ತೆ. ಟಿಪ್ಟೂರು ಆಡಳಿತ ಕೃತಕವಾಗಿ ಇದು ಮಾಡಿ ಮುಂದಿನ ಏನೋ ಯೋಜನೆಗೆ ಇದನ್ನೆಲ್ಲ ಮಾಡಿದ್ದಾರೆ ಅನ್ಸುತ್ತೆ. ಈಗ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿ ಅವಾಂತರ ಮಾಡಿ ಈಗ ಹೇಳ್ತಾರೆ ನಾವು ಈಚೂರಿಗೆ ಕೆರೆಗೆ ಈಚೂರು ಕೆರೆ ಬದಲಾಗಿ ನೊಣವಿನ ಕೆರೆಯಿಂದ ನೀರು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನೊಣವಿನ ಕೆರೆಗೆ ಈಗಾಗಲೇ 75 ಕೋಟಿ ಶಾಂಕ್ಷನ್ ಮಾಡ್ಕೊಂಡಿದೀವಿ. ಅಲ್ಲಿಂದ ನಾವು ಮುಂದಿನ ದಿವಸದಲ್ಲಿ ಅಲ್ಲಿಂದ ನಾವು 0.4 TMCನೋ 0.3 TMCನೋ ನೀರು ತರ್ತೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಮಗೆಲ್ಲ ಮನವರಿಕೆ ಆಗ್ತಾ ಇರೋದು ಏನಂತಂದ್ರೆ ಇದೆಲ್ಲ ಮಾಡಿದ್ದು ಕೃತಕವಾಗಿ ನೊಣವಿನ ಕೆರೆಗೆ ನೀರು ತರಲೇಬೇಕು, ಅಲ್ಲಿಂದ ನೀರನ್ನ ಉನ್ನಾರ ಮಾಡಿ ಅಲ್ಲಿಂದ ಜನಗಳಿಗೆ ಅಭಾವ ಸೃಷ್ಟಿ, ಜನಗಳಿಗೆ ಗೊತ್ತಾಗಬೇಕು ಬೆಲ್ಲವನ್ ಕಡೆ ನೀರು ಬರಲಪ್ಪ ಸಾಕು ಅನ್ನೋ ಒಂದು ಭಾವನೆ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ಆಗಿದೆ ಅಂತ ನನಗೆಲ್ಲ ಭಾವಿಸ್ತಾ ಇದೆ. ಯಾಕೆಂದ್ರೆ ಈಗ ಆಗಿರೋದು ನೋಡ್ತಾ ಇದ್ರೆ 2 ವರ್ಷದಿಂದ ನಿರಂತರವಾಗಿ ಈ ತರ ಲೋಪಗಳು ಮಾಡಿ ಕೃತಕವಾಗಿ ಈ ಒಂದು ಅಭಾವ ಸೃಷ್ಟಿ ಮಾಡಿದ್ದಾರೆ. ಸೊ ಇವತ್ತು ನೊಣವಿನ ಕೆರೆಗೆ ಅವ್ರು ಏನು ಆಟಕ್ಕೆ ಬಿದ್ದಿದ್ರೆ ಗೊತ್ತಿಲ್ಲ, ನೊಣವಿನ ಕೆರೆ ತರಲೇಬೇಕು ಅಂತ. ಯಾಕೆ ಈಚೂರು ಕೆರೆ ದೊಡ್ಡದಿಲ್ವಾ? ಟಿಪ್ಟೂರು ಇನ್ನೂ ಅದನ್ನೇ ವಿಸ್ತೀರ್ಣಗೊಳಿಸಿ ಅದನ್ನು ಹೂಳೆತ್ಸಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿರಿ ಹೂಳೆತ್ಸೋದಕ್ಕೆ. ಅದೆಲ್ಲೋ ಇದು ಗೊತ್ತಿಲ್ಲ ದುಡ್ಡು. ಅದೆಷ್ಟು ಕೋಟಿ ಶಾಂಕ್ಷನ್ ಆಗಿತ್ತು ಹೂಳೆತ್ಸಿ ಮಾಡಬೇಕು ಅಂತ ಮಾಡಿ ಆ UGD ಬೇರ್ಪಡೆ ಮಾಡೋದಕ್ಕೆ ಅಂತ ಶಾಂಕ್ಷನ್ ಮಾಡಿ ದುಡ್ಡೇನಾಯ್ತು, ಅದೇನು ಕೆಲಸ ಅಲ್ಲಿ ನಿಂತೋಯ್ತೋ ಗೊತ್ತಿಲ್ಲ. ಇವತ್ತು ಇಷ್ಟೆಲ್ಲ ವೈಜ್ಞಾನಿಕವಾಗಿ ಅಂದ್ರೆ 61 ಬೋರ್ವೆಲ್ಗಳು ಇವತ್ತೆಲ್ಲ ಕೆಳಗಡೆ ಇವತ್ತು ನೀರೇ ಇಲ್ಲ, ಸ್ಟೋರೇಜ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಬೋರ್ವೆಲ್ಗಳು ಎಲ್ಲಿ ಸ್ಟಾರ್ಟ್ ಆಗ್ತವೆ? 1,000-1,500 ಹೊಡೆದ್ರು ಸಿಗಲ್ಲ. ಹಾಗಾಗಿ ನೀವು ಕೊಡ್ತಿದ್ದ ಬೋರ್ಗಳೆಲ್ಲ ಫೇಲ್ ಆಗುತ್ತೆ ಅಷ್ಟೇ. ಹಾಗಾಗಿ ಆದಷ್ಟು ಬೇಗ ನೀರಿಗೆ ಟ್ಯಾಂಕರ್ ವ್ಯವಸ್ಥೆ ಮಾಡಿಸಿ. ಎಲ್ಲೆಲ್ಲಿ ನೀರಿಲ್ಲ